नमः। व्यासाय भवनाशाय श्रीकाय गुणराशि हृदयाय शुद्धविद्याय मध्वाय च नमो नमः। सत्सांगरूपाय सर्वादिच्छामिहे मुझे प्रणतक्लेशनाशाय पार्थसारथे नमः। पूज्याय राघवेन्द्राय सत्यधर्मरताय च भयतां कल्पवृक्षाय नमतां कामते अज्ञानतिमिच्छेदं बुद्धिसम्पत्प्रदाय विज्ञानयुवलं स्यात् विजयस्य गुरुम्। ಸಿದ್ಧ ಸಾಧನವಿದು ತುಂಬಾ ಕಾಂಬೋದಕ್ಕೆ ಪದ್ಮವಲ್ಲಭನಮ್ಮ ವಿಜಯವತ್ಸಲವನಿಭಾ ಕಂಕಣಾಕಾರ ಸ್ವಾದಿಯ ವಿಸ್ತೃತ ಚಿಂತನೆಯಲ್ಲಿ ಚಕ್ರಾಬ್ಜ ಮಂಡಲದ ಉಪಾಸನೆಯನ್ನು ನಾವು ನೋಡ್ತಾ ಇದ್ದೀವಿ. ಚಕ್ರಾಬ್ಜ ಮಂಡಲ ನಾವೊಂದು ಬಂಡೆ ಮೇಲೆ ಒಂದು ಪೇಪರ್ ಅಲ್ಲಿ ಹಾಕಿರ್ತೀವಿ. ಅದೇನಪ್ಪ ಅಂದ್ರೆ ಗೈಡ್ ಇದ್ದಂಗೆ ಅಷ್ಟೇ. ಸ್ವಲ್ಪ ಕಠಿಣ ಆಗ್ಬೋದು ನನ್ನ ಮಾತು, ಅದನ್ನ ಅದಷ್ಟು ನನ್ನ ದೇಹಕ್ಕೆ ಸಮನ್ವಯ. ಪರಮ ಪೂಜ್ಯ ವಿಜ್ಞಾನ ಹಿತಿಯರು ಅಂತ ಶ್ರೀಪಾದರಿಗೆ ಮಠದಲ್ಲಿ 96 97 ಅವರ ನನ್ನ ಸಂಪರ್ಕ. ಅವ್ರು ಈ ಚಕ್ರಾಬ್ಜ ಮಂಡಲವನ್ನು ಸಿದ್ಧಿ ಮಾಡ್ಕೊಂಡು ಇದು ವಿವೇಕ ಹರಿಕಥಾಂಸಾರ ಸಿದ್ಧಿ ಗ್ರಂಥ ಹಂಗ ಹರಿಕಥಾಂಸಾರ ಸಿದ್ಧಿ ಆಗ್ತಿತ್ತು. ಜೊತೆಗೆ ಈ ಅವರೆಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಏನಪ್ಪಾ ಅಂದ್ರ ಯಂತ್ರಗಳ ಸಾಧನೆ ಮಾಡ್ಕೊಂಡು ಹೋಗ್ತಿದ್ರು. ಯಂತ್ರಗಳಿಂದ ಈ ಯಂತ್ರದೊಳಗೆ ನನಗೆ ಗೊತ್ತಿಲ್ಲದೇನೆ ಮುಖ್ಯಪ್ರಾಣದೇವರು ಸನ್ನಿಧಾನ ಬರ್ತಿದ್ರು. ಚಕ್ರಾಬ್ಜ ಮಂಡಲದ ಯಂತ್ರ ಅದಕ್ಕೆ ಯಂತ್ರೋದ್ಧಾರಕ ಅಂತ ಹೇಳ್ತಾರೆ. ದಾಸರಾಯರ ಮುಖ್ಯಪ್ರಾಣದೇವ್ರನ್ನ ಆ ಯಂತ್ರದಲ್ಲಿ ಕೂಡ್ತಿದ್ರು. ನಾವೇನ್ ಹೇಳ್ತೇವೆ ಅಂದ್ರೆ ಅಲ್ಲಿ ಹಂಪಿ ಒಳಗಿರ್ತಕ್ಕಂತಹ ಬಂಡೆ ಮೇಲೆ ಒಂದು ಯಂತ್ರ ಬರೆದು ಅಲ್ಲಿ ಕೂಡಿಸ್ತಿದ್ದಾರೆ. ಅದು ಸಾಧನಕ್ಕೆ ಪ್ರತಿಮಾ ಅಷ್ಟೇ. ನಾನು ಜಪ ಮಾಡ್ಬೇಕಾದ್ರೆ ಅಲ್ಲಿ ಕುತ್ಕೊಂಡು ನನಗೆ ಸಾಧನೆ ಮಾಡ್ತೇನೆ. ಈ ಸ್ಥೂಲ ಶರೀರ ಅದಲ್ಲ, ಈ ಸ್ಥೂಲ ಶರೀರದೊಳಗ ಇದಕ್ಕೆ ಒಂದು ಯಂತ್ರ ಅಂತ ಈ ಯಂತ್ರದ ಉದ್ಧಾರ ಆಗ್ಬೇಕು, ಯಂತ್ರೋದ್ಧಾರ. ಅದಕ್ಕೆ ಆತ್ಮೋದ್ಧಾರ ಮತ್ತು ಸ್ವರೂಪೋದ್ಧಾರ ಅಂತ ಎರಡು ಭಗದ್ರೂಪಗಳು ಹೆಂಗ್ ಬರ್ತವೋ ಹಂಗ ಸಾಧಕ ಬಂದಂತಹ ನಾವು 12 ಜನ ಟೋಟಲಿ, ಅಂದ್ರೆ 12 ಜನ, 12 ರಾಶಿಯ ಜೀವರಾಶಿಗಳು, 12 ಜೀವರಾಶಿಗಳು ಇರ್ತೀನಿ, ರಾಶಿಯ ಜೀವರಾಶಿಗಳು. ಅದರಲ್ಲಿ 27 ನಕ್ಷತ್ರಗಳನ್ನ ಬೈಪರ್ಕೇಶನ್ ಮಾಡಿ ಹಾಕಿದ್ದಾರೆ. ಅಲ್ಲಿ ಯಾರು ಪರಮಾತ್ಮನ ಕಾಣ್ಬೇಕು ಒಳಗಡೆ, ಇಲ್ಲಿ 2 ವಿಷಯ ಬರ್ತದೆ. ಒಂದು ವಾಸನಾ ಶರೀರ, ಈ ದೇಹ ವಾಸನಾ ರೂಪದ ಭಗದ್ರೂಪಗಳು ದರ್ಶನ ಆಗ್ತಾ ಹೋಗ್ತವೆ. ಮೂಲ ರೂಪವಾಗ್ತಕ್ಕಂಥದ್ದು ಪರಮಾತ್ಮಂದು ಅಗ್ನಿ ನಾರಾಯಣ ರೂಪ ದರ್ಶನ ಈ ದೇಹದಲ್ಲ ಆಗಿತ್ತು. ಮತ್ತೆ ಒಳಗ ದಳಗಳ ಅವಿಚ್ಛಿನ್ನವಾಗಿರ್ತಕ್ಕಂಥ 32 ದಳಗಳ ರೂಪಗಳ ದರ್ಶನ ಅಲ್ಲಿ. ಆ ದಳದಲ್ಲಿರ್ತಕ್ಕಂತಹ ಮುಖ್ಯ ಪ್ರಾಣದ ಶ್ವಾಸ ಯಂತ್ರದ ಕ್ರಿಯೆ, ಮಂತ್ರದ ಕ್ರಿಯೆ,
ಸೋಹಂ ಎಂಬ ಒಂದು ಮಂತ್ರವನ್ನ, ಹಂಸನಾಮಕ ಪರಮಾತ್ಮನ ಚಿಂತನೆ, ದೇವತೆಗಳ ದೇಹದೊಳಗೆ ಹಂಸನ ಉಪಾಸನೆ, ಮನುಷ್ಯೋತ್ತಮರಲ್ಲಿ ಮನುಷ್ಯರಲ್ಲಿ ಏನಪ್ಪಾ ಅಂದ್ರೆ ಸೋಹಂ ಎಂಬ ಚಿಂತನೆಯನ್ನು ಮಾಡ್ತಾ ವೈದ್ಯರು ಇರ್ತಾರೆ. ಅಲ್ಲಿ 24 ಭಗವದ್ರೂಪಗಳ ಉಪಾಸನೆ ಒಂದು ಬರ್ತದೆ. ಇದನ್ನು ಇಷ್ಟೆಲ್ಲ ಗೊಜಲ ಯಾಕೆ ಅಂದ್ರೆ, ಚರ್ಮದೇಹ ಮೇಲೆ ಬರ್ತಕ್ಕಂತಹದ್ದು ಸ್ಥೂಲದಿಂದ ಹಿಡಿದು ಮೇಲೆ ಕಾಣ್ತಕ್ಕಂಥ ಚರ್ಮದೇಹದ ಚರ್ಮ ಇಲ್ಲಿಂದ ಹಿಡಿದು ಪ್ರದ್ಯುಮ್ನ ರೂಪಿ ಪರಮಾತ್ಮನ ದೇಹ, ಅನಿರುದ್ಧ ಲಿಂಗ ಸ್ವರೂಪ, ಒಳಗಿನ ಸ್ವರೂಪ ದೇಹ ತನಕ 26 ಆವರ್ಕಗಳನ್ನ ನಾನು ಪಾರಾಯ್ತು ಹೋಗ್ಬೇಕು. ಇದು ಪಾರಾಗಿ ಹೋದಾಗ ಅಲ್ಲಿ ಒಳಗೆ ನಾನು ನಿನ್ನಿಂದ ದೃಷ್ಟಿ ಏನಪ್ಪ ಅಂದ್ರೆ ಅಷ್ಟು ತೀಕ್ಷ್ಣವಾಗಿ ಒಳಗೆ ಹೋಗ್ತಕ್ಕಂಥ ಜ್ಞಾನ ಸಂಪಾದನೆ ಮಾಡಿ, ಅವಾಗ ಅಲ್ಲಿ ಒಳಗೆ ಹೋಗಿ ನೋಡಿದಾಗ ಏನಾಗ್ತದೆ, ಆ ಜೀವಿ ಯಾರು, ಎದುರಿರ್ತಕ್ಕಂಥ ಜೀವಿ ಯಾರು, ಆ ಜೀವಿ ಯಾವ ಭಗವದ್ರೂಪ ರಕ್ಷಣೆ ಮಾಡ್ತದೆ. ಬಹಳ ಅದ್ಭುತವಾದ ಸಾಧನ ನಮ್ಮ ವಿಜಯಪುರ ಒಳಗಂತವ್ರು ಕೊಟ್ಟಿದ್ದು. ಆಚಾರ್ಯ ಏನಪ್ಪ ಇದನ್ನ ತಂತ್ರಸಾರ ಸಂಗ್ರಹದೊಳಗೆ ಇದಕ್ಕೆ ಮೇಲಿನ ರೂಪವನ್ನು ತರಿಸ್ಕೊಟ್ಟಿದ್ವಿ. ಅಂದ್ರ ಈ ನಾರಾಯಣ ರೂಪ ಅಂತ ಏನ್ ಬರ್ತದಲ್ಲ, ಅಜಾದಿ 51 ಭಗವದ್ರೂಪಗಳ ಉಪಾಸನೆ ಮಾಡೋದು ಇದು ಆಚಾರ್ಯ ಮಧ್ವರ ಏನಪ್ಪ ಅಂದ್ರೆ ನಮಗೆ ತೋರಿಸ್ಕೊಟ್ಟದ್ದು. ಅಲ್ಲೇ ಆ ಯಂತ್ರೋದ್ಧಾರ ಇದ್ರ ಬಗ್ಗೆ ಹೆಚ್ಚು ಅವರ ತೋರ್ಲಿಲ್ಲ. ಯಾರೋ ಆಚಾರ ಮಧ್ವರು 27 ಗ್ರಂಥಗಳೊಳಗೆ 32 ಗ್ರಂಥಗಳಲ್ಲಿ ವಿಶೇಷವಾಗಿ 32+7 5 37 ಗ್ರಂಥಗಳು ಆಚಾರ ಮಾಡಿದ್ರೆ ಅದೆಲ್ಲ ಗ್ರಂಥಿ ಅಂತ ಮಾಡಿ ಇಡೀ ದೇಹ ಏನಪ್ಪಂದ್ರೆ ಒಂದು ಪರಮಾತ್ಮನ ಪ್ರತಿಬಿಂಬ ಅಂತ ಮಾಡಿ ಉಪಾಸನೆಗೆ ತಂದು ಕೊಟ್ಟಿದ್ದು ಬಹು ಅದ್ಭುತವಾದ ಚಿಂತನೆ ಕೊಟ್ಟಿದ್ದಾರೆ. ಆದ್ರೆ ಸ್ಥೂಲ ಶರೀರ ಅದರೊಳಗೆ ಪರಮಾತ್ಮ 51 ರೂಪಗಳಿಂದ ಇದ್ದಾನೆ ಅಂತ ನಮ್ಗೆ ಮೊದ್ಲು ಏನ್ ಮಾಡ್ಕೊಟ್ರು, ಒಂದು ಈ ಹಲಸಿನ ಹಣ್ಣಿನ ಒಂದು ಮೇಲಿನ ಪೊರೆ ಕಿತ್ತಿ ತೆಗೆದುಕೊಟ್ರೆ ಒಳಗಿಂದ ಹೆಂಗೆ ನಾವು ಬಿಡಿಸ್ತಾ ಹೋಗ್ತೀನೋ ಹಂಗೆ ಏನಪ್ಪಾ ಅಂದ್ರೆ ಆಚಾರ ಮಧ್ವ ನಮಗೆ ಆ ಪೊರೆಯನ್ನ ಬಿಚ್ಚಿ ಕೊಟ್ಟಿದ್ದಾರೆ. ಅದು ನಮಗೆ ವಿಶೇಷವಾಗಿ ಚಿಂತನೆ ಬರಬೇಕು. ಎಲ್ಲಿವರೆಗೆ ನಮ್ಗೆ ಈ ಜ್ಞಾನ ತಿಳ್ಕೊಳಕ್ ಆಗೋದಿಲ್ಲ ಅಲ್ಲಿವರೆಗೂ ದುಃಖದ ಸಂಧಿ. ನನ್ನ ವಿಚಾರಧಾರೆ ಏನ್ ಹೇಳಕ್ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ, ಯಂತ್ರೋದ್ಧಾರಕದ ಚಾರ್ಟ್ ಅನ್ನು ನಾನು ಇಲ್ಲಿ ಇಟ್ಟುಕೊಂಡೆ ಸಾಧಕರು ಅಂತಂದ್ರ, ಅದು ಚಕ್ರಾಬ್ಜ ಮಂಡಲದ ಚಾರ್ಟ್ ಅನ್ನ ಇಟ್ಟುಕೊಂಡ್ವಿ ಅಂದ್ರ ಅಲ್ಲಿ ಕೆಲವೊಂದು ಅಕ್ಷರಗಳು ಬರ್ತವೆ, ಆ ನಕ್ಷತ್ರಗಳು ಬರ್ತವೆ, ಅವನ್ನೆಲ್ಲವನ್ನ ನಾನು ತೋರಿಸ್ತಾ ಹೋಗ್ತೀನಿ. ಆದ್ರೆ ಅದು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತು, ಹೊರಗೆ ಬರ್ಲಿಲ್ಲ. ಇವತ್ತಿನ ಪೂಜ್ಯ ಪೂರ್ಣಿಮಾ ಅವರ ಒಂದು ಚಿತ್ರಪಟ ಹಾಕಿದ್ರು. ನನ್ನ ದೇಹದೊಳಗೆ ರಕ್ತ ಅದಲ್ಲ, ಆ ರಕ್ತದಲ್ಲಿ ಶಂ ಎಂಬ ಅಕ್ಷರಾಭಿಮಾನಿ ಶಾಂತ ಸವಿಧೇ ನಮ ಎಂಬ ಒಂದು ಭಗವದ್ರೂಪ ಆ ರಕ್ತದಲ್ಲಿ ರುಧಿರದಲ್ಲಿ ಕೊಡ್ಸ್ಕೊಂಡು ಕರ್ಮವನ್ನು ಮಾಡ್ತಾರೆ. ಇದು ವಿಶೇಷ ಚಿಂತನೆ ಮಾಡ್ಕೊಂಡು ಹೋಗ್ತೀನಿ. ಚರ್ಮದಲ್ಲಿ ಯಾರು, ಅಸ್ಥಿಯೊಳಗೆ ಯಾರು, ಮಾಂಸದಲ್ಲಿ ಯಾವ ಭಗವದ್ರೂಪೋಪಾಸನೆ ಮಾಡ್ಕೊಂಡು, ಯಾವ ಸಾಧಕ ಇಡೀ ದೇಹ ಸಾಧನಕ್ಕೆ ಬಂದಂತದ್ದು. ನನ್ನ ಅಧಿಷ್ಠಾನ ಪೂಜಾ ಅಂತ ಸ್ಥೂಲೋಪಾಸನೆ ಅಂತ ಬರ್ತದೆ, ಆಮೇಲೆ ತತ್ವೋಪಾಸನೆ, ತತ್ವೋಪಾಸನೆ ಸ್ಥೂಲೋಪಾಸನೆ ಅಂತ
ಈ ಸ್ಥೂಲದ ಉಪಾಸನೆ ಮಾಡ್ಕೊಂಡ್ರೆ ಪರಮಾತ್ಮನ ಡೈರೆಕ್ಟ್ ಪೂಜೆ ಮಾಡ್ತಕ್ಕಂಥ ಕಾರ್ಯ ಆಗ್ತದೆ. ಯಾಕಂದ್ರೆ ಈ ದೇಹದ ಮೇಲೆ ಮೋಹ ನನಗೆ ಹೋಗ್ಬೇಕು ಫಸ್ಟ್ ಪಾಯಿಂಟ್. ಸಂಸಾರ ಬಂಧನದಿಂದ ನಾನು ಬಿಡುಗಡೆ ಹೊಂದಬೇಕಂದ್ರೆ ವಿಶ್ವ ತೈಸ ಪ್ರಾಜ್ಞೆ ತುರ್ಯ ಆತ್ಮ ಅಂತರಾತ್ಮ ಏನ್ ಬರ್ತಾರೆ ಅಂದ್ರೆ ಕೊನೆಗೆ ಬರ್ತಕ್ಕಂಥದ್ದು ಮೋಕ್ಷ ಏನದ. ಆ ಮೋಕ್ಷಕ್ಕೆ ನಾನು ಹೋಗ್ಬೇಕಾದ್ರೆ ಈ ದೇಹದ ಒಳಗಿನ ರೂಪಗಳ ಚಿಂತನೆ, ಅದ್ರೊಳಗಿರ್ತಕ್ಕಂಥದ್ದು, ಅದು ಸುಷುಮ್ನಲ್ಲಿ ಬರ್ತಕ್ಕಂಥ ರೂಪ ಚಿಂತನೆ ತಗೊಳ್ಳಿ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, 51 ಭಗವದ್ ರೂಪಗಳ ಉಪಾಸನೆ ನಮಗೆ ತೋರಿಸ್ಕೊಟ್ರು. ವಿಜಯ ಪ್ರಭುಗಳು ಇನ್ನ ಒಳಗಡೆ ಹೋಗಿ ಆ 51 ಭಗವದ್ ರೂಪಗಳ ಒಂದು ಉಪಾಸನೆಯನ್ನು 51 ಅಕ್ಷರಾಭಿಮಾನಿ ತೋರಿಸ್ಕೊಟ್ರು. ಉಳುಕಿದನ್ನ ಗ್ರಂಥ ರೂಪದಿಂದ ಏನಪ್ಪ ಈ ಸ್ಥೂಲ ಶರೀರವಾಗ್ತಕ್ಕಂಥ ಸಮಸ್ತ ವ್ಯಾಪಾರವನ್ನ 32 ಮೂಲ ಏನಪ್ಪ ಗ್ರಂಥಗಳನ್ನ ಮಾಡಿಕೊಟ್ರು. ಆ ಮೂಲ ಗ್ರಂಥಗಳ ಸಾರ ಶ್ರೀಮನ್ ನ್ಯಾಯಸುಧಾ ಅಂತ ಆಚಾರ್ಯ ಮಾಡಿಕೊಟ್ರು. ಸರ್ವಮೂಲ ಗ್ರಂಥ ಅಂತ ಹೇಳ್ತೀನಿ. ಸರ್ವಮೂಲ ಅಂದ್ರೆ ನಾವು ಹೊರಗಿನ ವ್ಯಾಪಾರಕ್ಕೆ ಏನದು ಅದಕ್ಕೆ ಒಂದು ಅದ್ರ ಮೂಲ ಬೇಕಾದಂತದ್ದು ಯಾವುದು ನಮ್ಮ ದೇಹದೊಳಗೆ ಪರಮಾತ್ಮನ ವ್ಯಾಪ್ತಿ ವ್ಯಾಪಾರ ಕಾರಣಕ್ಕೆ ಏನ್ ಬೇಕಾದೆಲ್ಲದು ಅಂತ 32 ಕಕ್ಷದಲ್ಲಿ ಬರ್ತಕ್ಕಂಥ ಸಮಸ್ತ ಜೀವನ ಜೊತೆಗೆ ಈ ದೇಹದಲ್ಲಿ 32 ಭಾಗ ಮಾಡಿ ಅಲ್ಲಲ್ಲಿ ಇರ್ತಕ್ಕಂತಹ ಸಾಧಕರ ಚಿಂತನೆಯನ್ನು ತೋರಿಸಿಕೊಟ್ಟಿದ್ದಾರೆ ಆಚಾರ್ಯ. ಅಲ್ಲೇ ಪುರುಷನ ಉಪಾಸನೆ ಎಲ್ಲ ಬರ್ತದೆ. ಇಡೀ ಕಾಲನ ಉಪಾಸನೆ ತಗೊಳ್ಳಕ್ಕ ಏನಪ್ಪ ಅಂದ್ರೆ ಅದ್ಭುತವಾದ ಚಿಂತನೆ ಬರುತ್ತೆ. ಅಂದ್ರೆ ಅವಾಗ ನನಗೆ ನನ್ನ ಆಯುಷ್ಯು ಸಾರ್ಥಕ ಆಗ್ತದೆ. ಆಯು ವೃದ್ಧಿ ಆಗೋದು, ಶ್ರೇಯಸ್ಸು ಬರುವುದು, ಕಾಯ ನಿರ್ಮಾಣವಾಗುವುದು, ಮಾಯ ಹಿಂದ ಆಗುವುದು, ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವ ಬೇಗದಿಂದ. ನಮ್ಮ ವಿಜಯರಾಯರು ಧನ್ವಂತರ ಸುಳಾದಿಯನ್ನು ತೋರ್ಕೊಟ್ಟು ಧನ್ವಂತರೇ ನಮ್ಮ ಇಲ್ಲೇ ಜಮ್ಮು ಅಂತ ದಂಡಿನೇ ನಮ ಅಂತ ಧನ್ವಂತರಿ ಏನ್ ಮಾಡ್ತಾರೆ, ದಂಡವನ್ನು ಕೊಡ್ತಾನೆ ಒಳಗೆ ದೈತ್ಯರಿಗೆ ಒಂದು ತೆಗೆದು ಹಾಕಿ ಅಲ್ಲೇ ದೋಷವನ್ನು ನಿವಾರಣೆ ಮಾಡ್ತಾನೆ. ನಮ್ಮ ದೇಹದ ಮಾತು ಪುಷ್ಟಿ ಬರ್ತದೆ. ಸಾಧಕರಿಗೆ ಬಹಳ ಅತಿ ಅಮೂಲ್ಯವಾಗಿರ್ತಕ್ಕಂತಹ ಚಿಂತನೆ ನಮ್ಗೆ ದಾಸರು ತೋರಿಸ್ಕೊಟ್ಟಿದ್ದಾರೆ. ನಿಮ್ಗೆ ಇದು ನಾವು ಎಷ್ಟು ಉಪಾಸನೆಗೆ ಬೇಕು ಅಷ್ಟು ಹಚ್ಕೋಬೇಕು. ಒಂದು ವೃತ್ತಾಕಾರವನ್ನು ಬರೆದು ಆ ವೃತ್ತಾಕಾರ ಮೇಲೆ 51 ದಳದ ಒಂದು ಕಮಲವನ್ನು ಸೃಷ್ಟಿ ಮಾಡು. ಇದು ಸಹಜ, ಎಲ್ಲರೂ ಹೇಳುತ್ತಾರೆ. ಆದ್ರೆ ಇದಕ್ಕಿಂತ ಪೂರ್ವ ಇನ್ನೊಂದು ಏನಂದ್ರೆ, ಯಾವ ಸಾಧಕ ತನ್ನ ಸ್ವಬಿಂಬವನ್ನ ಮನೆಯಲ್ಲಿ ಪ್ರತ್ಯೇಕ ಪೂಜೆ ಮಾಡೋಕೆ ಚಕ್ರಾಬ್ದಿ ಬಣ್ಣ ಒಂದು ರೇಖೆಯನ್ನ ಮಾಡಿ ಅದ್ರ ಮೇಲೆ ಇಟ್ಟು ಏನಪ್ಪ ಅಭಿಷೇಕ ಮಾಡ್ಬೇಕಂತ ಶಾಸ್ತ್ರ. ತಂತ್ರಸಾರದಿಂದ ಮಾಡ್ತಕ್ಕಂಥ ರೂಪ. ಅದರಂತೆ ಇಡೀ ದೇಹದೊಳಗೆ ಏನಪ್ಪಾ ಅಂದ್ರ ನಾನು ಆ ಯಂತ್ರದ ಚಿಂತನೆಯನ್ನ ತಂದ್ಕೊಂಡಾಗ, ಚಕ್ರವಾದ ಚಿಂತನೆ ಮಾಡ್ಕೊಂಡ ನಾನು ಒಂದು ಪಾದ ಹಿಂಗೆತ್ತಿ ಇಡಬೇಕಾದ್ರೆ ಅಲ್ಲಿ ನಡುವೆ ಆ ಘೃಣಿ ಅಂತ ಒಂದು ಬರ್ತದೆ. ಅಲ್ಲಿಂದ ಆ 7 ಆಕೃತಿಯ ಆಕಾರ ಇರ್ತಕ್ಕಂಥ 10-15 ಅಂತ ಒಂದು ಚಿತ್ರ, ಅದ್ರ ಮೇಲೆ ಒಂದು ಪಾದ ಇಟ್ಟೆ, ಮತ್ತೆ ಮುಂದೆತ್ತೆ ಒಂದು ಪಾದ ಇಟ್ಟೆ. ಅಂದ್ರೆ ಈ ರೀತಿ ನಾನು ಭೂಲೋಕದಲ್ಲಿ ನಡಿಬೇಕಾದಾಗ ಆ ಚಕ್ರಾಬ್ಜ ಮಂಡಲದ ಮೇಲೆ ಇದು ಒಂದು ಪರಮಾತ್ಮನ ಪ್ರತ್ಯಕ್ಷ ರೂಪ ಅಂತ ಉಪಾಸನೆ ತಗೋಬೇಕು. ದೇಹ ಪರಮಾತ್ಮನ ನನಗೆ ಪ್ರತ್ಯಕ್ಷ ರೂಪ. ಪರಮಾತ್ಮನ ಒಳಗೆ ಏನಪ್ಪಾ ಈ ದೇಹದೊಳಗೆ ತಾನಿದ್ದಾನಲ್ಲ, ದೇಹನೇ ತಾನಾಗಿದ್ದಾನೆ ಅನ್ನೋ ಚಿಂತನೆ ನನ್ನಲ್ಲಿ ಬರಬೇಕು. ಈ ರೀತಿ ದೇಹ ಬಂದಾಗ ಈ ದೇಹದಿಂದ ಏನಪ್ಪಾ ಅಂದ್ರೆ ದಾಸರು ಒಂದ್ ಕಡೆ ಹೇಳ್ತಾರೆ, ಒಬ್ಬನಲ್ಲಿ ನಿಂತ ಆಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು, ಅಬ್ಬರದ ಎದ್ದ ಇವನಿವ ಲೋಕದ ಒಬ್ಬಳೇತ ಬಾಧ್ಯ ಬಾಧಕನಾದ ನಿರ್ಭೀತ ಅಂತ ಹೇಳ್ತಾರೆ ದಾಸರ.
ಅದರಂತೆ ಪರಮಾತ್ಮನ ನೇರ ಪ್ರತಿಬಿಂಬ ತತ್ತನ್ನಾಮ ರೂಪದ ಬಳಿಯಲಿಪ್ಪನು ಅಂದ್ರೆ ಈ ದೇಹಕ್ಕೆ ಏನ್ ಹೆಸರನ್ನ ಇಟ್ಟಿದ್ದೀನಿ ನಾನು, ನಮ್ಮ ತಂದೆ ತಾಯಿಗಳು ಏನ್ ಹೆಸರು ಇಟ್ಟಿದ್ರು ಗೋಪಾಲ ಅಂತ ಇಟ್ಟಿದ್ರೆ, ನನ್ನ ಸ್ಥೂಲ ಬಿಂಬದ ಹೆಸರು ಗೋಪಾಲ, ಮೂಲೇಶನ ಹೆಸರು ಗೋಪಾಲ ಆಗ್ತಾನೆ. ಆ ಮೂಲೇಶನ ಪ್ರತಿಬಿಂಬ ಈ ಸ್ಥೂಲ ಆಗ್ತದೆ. ಅದ್ರಲ್ಲಿ ಯಾವ್ಯಾವ ನೀವು ಕೂತ್ಕೊಂಡ್ರೆ ಯಾರ್ಯಾರ ಹೆಸರಿನಿಂದ ಈ ಸ್ಥೂಲ ಸೇರಿಯೋದು ಅದು ಆ ಮೂಲೇಶನ ಏನಪ್ಪ ಪ್ರತಿಬಿಂಬದ ಹೆಸರು ಅಂತ ಹೇಳ್ತಾರೆ. ನರಸಿಂಹನ ರೂಪ. ಈ ಉಪಾಸನೆ ಮಾಡ್ಕೊಂಡು ಹೋದಾಗ ನನಗೆ ಆ ನರಸಿಂಹನ ದರ್ಶನ ಆಗ್ತದೆ. ಇದು ಹೇಗೆ ಆ ಧ್ರುವದ ಏನಪ್ಪ ಅಂದ್ರೆ ಮಾಸ ಪರ್ಯಂತರು ಬಿಡದ ಕೇಸರೇ ಶುಭನಾಮ ಮಂತ್ರ ಜಿತಾಸನೇಕಾಗ್ರ ಚಿತ್ತದಿ ನಿಷ್ಕಪಟಿ ಪೊರೆಯಲು ರುಜಿನಗಳ ನಾಶಗೈಸಿ ಪರೇಚ ಪೂರ್ತಿಯ ಮಾಡಿ ಕೊಡುವನು ಕಡೆಗೆ ಪರಗತಿಯ. ನನ್ನ ಸ್ಥೂಲದ ಮೂಲ ರೂಪ ಯಾರು? ಆ ನರಸಿಂಹ ಆಯಾ ನಾಮರೂಪದಿಂದಿದ್ದಾನ. ಗೋಪಾಲ ನಾಮರೂಪದಿಂದ ನರಸಿಂಹ ಇದ್ದಾನ, ಗೀತಾಬಾಯಿ ನಾಮರೂಪದಿಂದ ನರಸಿಂಹ ಇದ್ದಾನ, ರಾಧಾಬಾಯಿ ನಾಮರೂಪದಿಂದ ನರಸಿಂಹ ಇದ್ದಾನ, ಪೂರ್ಣಿಮಾಬಾಯಿ ನಾಮರೂಪದಿಂದ ನರಸಿಂಹ ಸ್ತ್ರೀ ರೂಪದಿಂದ. ಇದು ಜೋಕಲ್ಲ, ಇದು ಸಿದ್ಧ ಹಸ್ತಿದು. ಇದನ್ನ ನಾವೇನ್ ಮಾಡ್ಬೇಕು, ವಿಶ್ವಾಸ ಮಾಡ್ಬೇಕು. ವಿಶ್ವಾಸೋ ಫಲದಾಯಕ. ಒಂದು ತಿಂಗಳು ನೀವು ಇದನ್ನ ಉಪಾಸನೆ ಮಾಸ ಪರ್ಯಂತರು ಬಿಡದೆ ಕೇಸರಿ ಶುಭನಾಮ ಜಿತಾಸನ ಏಕಾಗ್ರ ಚಿತ್ತದಿ ನಿಷ್ಕಪಡಿ ಪೊರೆಯಲು ರುಜಿನಗಳ ನಾಶಗಿರಿಸಿ ಅನೇಕ ಜನ್ಮದಿಂದ ಬಂದಂತಹ ದೋಷ ನಿವಾರಣೆ ಮಾಡಿ ಆ ನರಸಿಂಹನ ಉಪಾಸನೆ. ಅವಾಗ ರುಚಿನಿ ಅಂದ್ರೆ ಅನೇಕ ದೋಷಗಳು ಜನ್ಮ ಜನ್ಮಾಂತರದಿಂದ ಮಾಡಂತಹ ಸಮಸ್ತ ದೋಷಗಳನ್ನ ಎಲ್ಲ ನಿವಾರಣೆ ಮಾಡಿ ನಮಗೆ ಒಂದು ಸಣ್ಣ ನಕ್ಷತ್ರೋಪಾದಿಯಾಗಿ ಮಿಂಚನ್ನ ಕೊಟ್ಟಂತಾರ. ಇದು ಯಾಕೆ ನಾನು ಮೊನ್ನೆ ಅದ್ರ ಮೂಲ ತಗೊಂಡು ಹೋಗಿದ್ದೆ. ಏನಪ್ಪಾ ಅಂದ್ರೆ ಆ ಯೋಗ ಕರ್ಣ ತಿಥಿ ವಾರ ನಕ್ಷತ್ರ ತಗೊಂಡಿದ್ದೆ. ಆದ್ರ ಆ ಮನಸ್ಸಿಗೆ ಬಹಳ ಜನ ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ದಾಸ್ರೆ ಇದು ಬಹಳ ಟಫ್ ಆಗ್ತದೆ ನಮಗೆ, ಇಷ್ಟು ಟಫ್ ಇರ್ತಕ್ಕಂಥ. ಅದಕ್ಕೆ ನಾನು ಸರಳೀಕರಣ ಮಾಡ್ಬೇಕಂತ ಹೇಳಿ ಇದನ್ನ ಸ್ವಲ್ಪ ತಗೋತೀನಿ. ಯಾಕಂದ್ರೆ ಚಕ್ರಾಧ್ಯಮ ಎಲ್ಲರಿಗೂ ಬೇಕು, ತಿಳ್ಕೋಬೇಕು. ಸಂಸಾರ ಚಕ್ರದಿಂದ ನಾನು ಪಾರಾಗಬೇಕು. ಸಂಸಾರ ಚಕ್ರದಿಂದ ಗಂಡ ಹೆಂಡತಿ ಮಕ್ಕಳಿಂದಲ್ಲ, ಹುಟ್ಟು ಸಾವು ಚಕ್ರದಿಂದ ನಾನು ಪಾರಾಗಬೇಕು. ಈ ಶಾಂತ ಸವಿಜನಮ ಅಂತ ರಕ್ತದ ಹೇಳನಲ್ಲ, ಮುಂದೆ ನನಗೆ ರಕ್ತ ಇರ್ತಕ್ಕಂತಹ ದೇಹನ ಬರೋದಿಲ್ಲ, ನೆನ್ಪಿಟ್ಟುಕೋಬೇಕು. ಶಾಂತ ಸವಿಜನಮ ಎಂಬ ರೂಪಿಟ್ಟುಕೊಂಡು ಅಜಾಯನಮ ಆನಂದಾಯನಮ ಅಂತಂದ. ಅಜರಾಯನಮ ಆನಂದಾಯನಮ ಈ ಮೀಚಾರಮ ಅಂತ ಈ ಮಂತ್ರ ಚಿಂತನೆ ಮಾಡುವ 16 ಅಕ್ಷರಗಳಿಂದ ಇಡೀ ಈ ಪಂಚ ಕರ್ಮೇಂದ್ರಿಯ, ಇದು ಪಂಚ ಜ್ಞಾನೇಂದ್ರಿಯ ಮತ್ತು ಒಂದು ಕರ್ಮೇಂದ್ರಿಯ ಪರಿಶುದ್ಧವಾಗ್ತದೆ. ಇದು ಅಲ್ಲಿ ನಮಗ ಕಾಲನ ಉಪಾಸನೆ ಮಾಡ್ಲಕ್ಕೇನಪ್ಪ ದ್ವಾದಶ ರಾಶಿಗಳ ಚಿಂತನೆ ಬರ್ತದೆ. ಒಳಗೆ ಬಹಳ ದೊಡ್ಡ ಚಿಂತನೆ. ಜೊತೆಗೆ ನಾವು ಯಾವ್ಯಾವ ರಾಶಿಗಳು ಹುಟ್ಟು ಬಂದಿವಿ, ನಮ್ಮ ಮೂಲ ನಕ್ಷತ್ರ ಯಾವುದು? ಒಂದು ಉತ್ತರ ಭದ್ರ ನಕ್ಷತ್ರ, ಮೀನರಾಶಿ, ದೂರ್ವಾಸ ನಾಮ ದೇಹ. ನಾಮ ನಕ್ಷತ್ರ ಯಾವುದು? ನಾಮ ಹೆಸರು ಗೋಪಾಲ. ನಾಮ ನಕ್ಷತ್ರ ರಾಶಿ ಕುಂಭ ಬರ್ತದೆ. ನನಗೆ ನಕ್ಷತ್ರದ ಉಪಾಸನೆ ಬಂದಾಗ ಈಗೆಲ್ಲೂ ಸಂಪೂರ್ಣ ಚಿಂತನೆ ಬಂದಾಗ ಮಾತ್ರ ಆ ರಾಶಿಯವರ ತತ್ವ ಏನದ ವೈಯಕ್ತಿಕ, ಮತ್ತೆ ಇವತ್ತು ಯಾವ ರಾಶಿ ಯಾವ ನಕ್ಷತ್ರದ ರೂಪ ಚಿಂತನದ
ಆ ರಾಶಿಗೆ ತಕ್ಕಂತೆ ಯೋಗ ಕರಾವಳಿ ಏನು ನಂಬದು ನನ್ನೊಳಗ್ ಗೊತ್ತಾಗ್ಬೇಕು. ಅದಕ್ಕೆ ಮೊದ್ಲು ಈ ಮೇಲಿನ ಶ್ವೇತ ಚರ್ಮ ಅನ್ನೋದಲ್ಲ ಇದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ. ಆಮೇಲೆ ಇದಕ್ಕ ತೊಕ್ಕು ಅಂತಂತಾರ ಮೇಲೆ ಬರೋದು. ತೊಕ್ಕು ಬಹಳ ಜನ್ಮ ಅಂತಂತ ಹುಣಸಿ ತೊಕ್ಕು ಮನೆ ಮಾಡ್ಕೊಂಡು ಸ್ಪರ್ಶೇಂದ್ರಿಯ ಇಲ್ಲೇ ಏನಪ್ಪಂದ್ರ ಯಾವ ಮುಖ್ಯ ಪ್ರಾಣಿಗಳು ಅಂತಂದ್ರ ಅಹಂಕಾರಿಕ ಪ್ರಾಣಿಗಳು ನಮ್ಗೆ ಗೊತ್ಕೊಡ್ತವೆ. ಅಹಂಕಾರಿಕ ಪ್ರಾಣಿಗಳಿದ್ದಕ್ಕೆ ಉತ್ತಮ ಸೌಂದರ್ಯ ಇರ್ತದೆ, ಉತ್ತಮ ಬಣ್ಣ ಇರ್ತದೆ. ಆ ಬಣ್ಣದೊಳಗ ಒಂದು ಮೆರುಗು ಬರ್ತಿರ್ತದೆ, ಅದು ಅಹಂಕಾರಕ ಮೂಲ. ಪ್ರಭಾವವಾಯಿಗಳು ಆ ವಿಶೇಷ ಪಕ್ಷಿನಲ್ಲಿ ಬಂದಿರ್ತಾರೆ. ವಾಯುದೇವರ ಸಮುದ್ರ ಇಲ್ಲದೆ ನನಗೆ ಯಾವ ಕಾರಣ ಆಗುದಿಲ್ಲ. ಸ್ಪರ್ಶೇಂದ್ರಿಯ ಸ್ಪರ್ಶ ಆದ್ರೆ ಗೊತ್ತಾಗ್ಬೇಕು ಹೆಂಗ ಸ್ಪರ್ಶ ಆಗ್ತದಂದ್ರೆ, ಈಗ ಸಣ್ಣ ಗಾಳಿ ಬರ್ತದೆ ನನ್ಗೆ ಸ್ಪರ್ಶ ಆಗ್ತದೆ ದೇಹಕ್ಕೆ. ಏನೇ ಸ್ಪರ್ಶ ಆದ್ರೆ ಜ್ಞಾನ ನನ್ಗೆ ಗೊತ್ತಾಗದು, ವಾಯುದೇವರೇ ಹೇಳ್ಕೊಡ್ಬೇಕಂತ ಅದು ಬಿಟ್ಟು ಬೇರೆ ಹೇಳಕ್ಕಾಗದು. ಯಾರು ನಮಗ ಈ ರೀತಿ ಈ ಪಂಚ ಜ್ಞಾನೇಂದ್ರಿಯದ ಉಪಾಸನೆ ಒಳಗ ಯಾವ ರೀತಿ ತಗೊಂಡಿದೀವಿ, ಎಲ್ಲೆಲ್ಲಿ ಆ ಅಜಾದಿ ರೂಪಗಳವ ನಮ್ಮ ದೇಹದೊಳಗ, ಕಪಿಲಾಯನ ಕಥಂಗ ಚತುಜಯ ಕಥದನ್ನ ಪಪ ಟಟರನ್ನ ಪಪಗವಮ್ಮ ಏರಲವ ಶೇಷ ಹಾಳಕ್ಕ ಜ್ಞಾ ಅಂತ ಇವು ಅಕಶಟಪ ಅತ್ತ ಅಂತ ಬರ್ತಾವಲ್ಲ, ಇವು 8 ಅಕ್ಷರಗಳ ಉಪಾಸನೆ ಬಹಳ ಅದ್ಭುತದ ಉಪಾಸನೆ. ಇದಕ್ಕೆ ಮಡಲೇ ಕೂಡ್ಬೇಕಂತ ಏನಿಲ್ಲ, ನೀವು ಅದನ್ನ ಚಾರ್ಟ್ ಇಟ್ಟುಕೊಳ್ಳಿ, ಅದ್ ಹಿಡ್ಕೊಂಡು ಹೇಳ್ಕೊ. ಹುಬ್ಬಳ್ಳಿ ಒಳಗ ಪ್ರತಿ ದಿನ ನನ್ನ ಹೋದಾಗ ಉಪನ್ಯಾಸ ಮಾಡ್ತಾರೆ, ಕಟ್ಟಿ ಹೇಳ್ತಾ ಕೂಡ್ತಿದ್ದ ಗೋಪಣ್ಣನ ಪರಿಸ್ಥಿತಿ ನನಗೇನ್ ಮುಂದೆ ಅಂದ್ರೆ, ಅಮ್ಮ ನಾನ್ ಹೇಳಂಗಿಲ್ಲ, ನಿಮಗೆ ಏನಪ್ಪಾ ಅಂದ್ರೆ ತೋರ್ಸ್ಕೊಡ್ತಾನೆ ಯಾರ್ಯಾರ ಸಾಧನ ವಾಯುದೇವ್ರಿಗೆ ಗೊತ್ತಾಗ್ತದೆ, ನಿಮಗೇನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಪ್ನಾಥ ಅವತ್ತು ರಾತ್ರಿ ಏನಪ್ಪಾ ಅಂದ್ರೆ ಅಜಾದಿ 51 ಭಗವದ್ ರೂಪರು ನಿತ್ಯ ಉಪಾಸನ ಮಾಡಿ ನಿನಗ ಉತ್ತಮ ಗತಿ ಸಿಗ್ತದ. ಅವ್ರಿಗೆ 80 ವರ್ಷ ಮುತ್ತೈದೆ ಗ್ರೇಟ್. ನನ್ನ ಕೇಳಿದಮ್ಮ ದೊಡ್ಡ ಉಪಾಸನೆ ಅದು, ನೀವು ಮಾಡ್ರಿ ಅಂತ. ಅವ್ರು ಪ್ರತಿ ದಿನ ಮಲಗದಲ್ಲೇ ಕೂತಲ್ಲ ಹಂಗೆ ಕೈ ಮೇಲೆ ಕೈ ಆಡಿಸ್ತಾ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಮಾಡ್ತೀವಿ. ಆ ದಿನ ರಾತ್ರಿ ಮಾಡಿ ಸಮಸ್ತ ಕರ್ಮವನ್ನ ಸಮರ್ಪಣೆ ಮಾಡ್ತಾ ಇಹಲೋಕ ಯಾತ್ರೆಯನ್ನ ಮಾಡಿದ್ರು. ಒಂದು ಬೆಳಕು ಕಾಣ್ತಾ ಇತ್ತು ಗೋಪಣ್ಣ, ಫೋನ್ ಮಾಡಿ ಹೇಳಿ. ನನಗೇನ್ ಸಂತೋಷ, ನಿಮ್ಮಂತ ಜ್ಞಾನಿಗಳ ಸವಾಸದೊಳಗೆ ನನ್ನ ಇಟ್ಟಿದ್ದಾನಲ್ಲ ಪರಮಾತ್ಮ, ಸಾಧಕರ ಜೊತೆಗೆ ನಾನೊಬ್ಬ ಬಾಧಕ ಕುತ್ಕೊಂಡಿದ್ದೀನಿ. ಇದನ್ನ ಯಾಕೆ ತಂದು ಹೇಳಬೇಕು, ಅವ್ರ ಸುದ್ದಿ ಅವರ ಹರಪನಹಳ್ಳಿ ಬೇರೆ ಯಾರು ಇಲ್ಲೇ ಇಲ್ಲ. ಅದರಿಂದ ನಿಮ್ಮ ಒಳಗ ಆಗ್ತಕ್ಕಂಥ ಬದಲಾವಣೆ ನೀ ತಿಳ್ಕೊಂಡು ಸಂಸಾರ ಒಳಗ ಎಲ್ಲಾ ಜನರಿಗೂ ಮಾಡಿವಿ, ಗಂಡ ಇದ್ದ ಮಕ್ಕಳಿದ್ರು ಹೆಂಡಿದ್ರು ಎಲ್ಲ ಇದ್ದು, ಪಶು ಪತ್ನಿ ಎಲ್ಲ ಇದ್ದು, 3 ಜನ್ಮಗಳಲ್ಲಿ ದೇಹಾಗಾರ ಪಶುಧನ ಪತ್ನಿ ಮಾತಾ ಪಿತೃಗಳಿಂದ ಸ್ನೇಹಕ್ಕಿಂತದಕ್ಕೆ ಮಾರಮಣ ಬಿಡುವೆ ಮಾಡೋ ಸೂರಿಗಳು ಈ ಉಕ್ತ ಜನ್ಮವನ್ನು ಇರಿಸಲು ಪರಮಾತ್ಮನ ಸ್ವದೇಹದೆ ನೋಡು. ನನ್ನ ದೇಹದೊಳಗೆ ನನ್ನ ಪರಮಾತ್ಮನ ಕಾಣ್ತಕ್ಕಂತ ಭಾಗ್ಯ ಚಕ್ರಾಬ್ಜ ಮಂಡಲ ನಿಮಗೆ ನೀಡುತ್ತದೆ. ಅವರವರ ದೇಹದೊಳಗೆ ಅವರವರ ಬಿಂಬವನ್ನ ಉಪಾಸನೆ ಮಾಡ್ಲಿಕ್ಕೆ ಆ ಜ್ಞಾನ ನಿಮಗೆ ನೀಡ್ತದೆ, ಅದು ತೋರಿಸ್ಕೊಡ್ತದೆ ಚಕ್ರಾಬ್ಜ ಮಂಡಲ. ಸೀತಾಫಲ ಹಣ್ಣದಲ್ಲ, ಆ ಒಂದೊಂದು ಬೀಜಗಳನ್ನ ಹೆಂಗ ತೆಗಿತೇವೋ ಹಂಗೆ ಈ ಒಂದೊಂದು ಏನಪ್ಪ ಅಂದ್ರೆ ತತ್ವಗಳನ್ನ ಉಪಾಸನೆ ಆ ಮುಖದಲ್ಲಿ ಹಣೆಯಲ್ಲಿ
ಶಿರದಲ್ಲಿ ಯಾವ್ಯಾವ ಭಗವದ್ರೂಪಗಳಿದ್ದಾರೆ, ಕಣ್ಣೊಳಗೆ, ಕಿವಿಯೊಳಗೆ, ಕಿವಿ ಮೇಲೆ, ಕಿವಿ ಕೆಳಗೆ, ಎಡಗಿವಿ, ಬಲಗಿವಿ, ಎಡಮೂಗು, ಬಲಮೂಗು, ಎಡಗಣ್ಣು, ಬಲಗಣ್ಣು, ಎಡತುಟಿ, ಇದು ಕೆಳಗಿನ ತುಟಿ, ಮೇಲ್ತುಟಿ, ಒಳಗಿನ ಉಗ್ರ, ಹೊರಗಿನ ಉಗ್ರ, ಅಲ್ಲಿನ ಸಾಲು, ಒಳಗಿನ ಅಂಗಳ, ಕೆಳಗಿನ ಅಂಗಳ, ಒಟ್ಟು ಈ ಮುಖದೊಳಗೆ 16 ರೂಪಗಳು ಷೋಡಶ ಕಲಾರೂಪದಿಂದ ಏನಪ್ಪಾ ಅಂದ್ರೆ ಪರಮಾತ್ಮನ ಷೋಡಶಿ ಅಂತ ನಮ್ಮ ಇದನ್ನ ಯಾರು ಹೇಳಿದ್ರು, ನಮ್ಮ ಪರಮ ಪೂಜ್ಯ ಅಳವಿ ಆಚಾರ್ಯ 16 ಭಗವದ್ ರೂಪಗಳು. ಈ 16 ರೂಪದೊಳಗ 51 ಅಷ್ಟರೊಳಗ ಬರ್ತಕ್ಕಂಥ ಈ ಮುಖದೊಳಗ 16ರೊಳಗೆ ಒಂದೊಂದು ಅಕ್ಷರದಲ್ಲಿ 4 ಭಗವದ್ ರೂಪಗಳು ಬರ್ತಾವ ಅಂತ ಹೇಳ್ತಾರೆ. 16 4 64 ಭಗವದ್ ರೂಪಗಳು ಈ ಮುಖದಲ್ಲಿ. ಆ 4 ಎಲ್ಲಿ ಬಂದು ಅಂದ್ರೆ ಒಂದರೊಳಗೊಂದ ಬೆರದಿಯ ಇಂದರೇಶನ ಸುಗುಣಗಳ ದೈವ ದೈನಂದಿ ತುಸಿತ ತುತಿಸುತ ಮೋದಿಸುತ್ತ ಅಂತ ಹೇಳ್ತಾರೆ. ಸ್ವರೂಪ, ಲಿಂಗ, ಅನಿರುದ್ಧ, ಸ್ಥೂಲ, ಪ್ರದ್ಯುಮ್ನ 4 ಈ ಸ್ಥೂಲ ಇಟ್ಟುಕೊಂಡು, ಸ್ವರೂಪ, ಲಿಂಗ ಏನಪ್ಪಾ ಅಂದ್ರೆ ಅನಿರುದ್ಧ ಮತ್ತೆ ಮೇಲ್ಮ ಸ್ಥೂಲ, ಈ 4 ರೂಪ ಮೇಲೆ ಕಾಣೋದು ಒಂದಿಟ್ಟುಕೊಂಡು ಇನ್ನು ಒಳಗಿನ 3 ರೂಪಗಳನ್ನ ತಗೊಂಡು ಹೋಗ್ಬೇಕು. ಅವಾಗ ಎಷ್ಟಾಗ್ತದು? ಎಂಬುದು 4 ಬರ್ತದಲ್ಲಿ. ಇಲ್ಲಿ ವಿಶೇಷವಾಗಿ ಏನು ಉಪಾಸನೆ ನಂಗೆ ಗೊತ್ತಾಗ್ತದೆ ಮುಂದೆ ಇದ್ರೊಳಗ ಅಂದ್ರೆ, ಅನಿರುದ್ಧ ದೇಹದಲ್ಲಿರ್ತಕ್ಕಂಥ ರುದ್ರದೇವರಿಂದ ಹಿಡಿದು ಅಧ್ಯಾತ್ಮಿ 32 ಕೃಷ್ಣ ಸಕಲ ಜೈವತೆಗಳ ಸಾಧನೆ ಏನಿದೆ ಆ ಸಾಧನ ತೋರಿಸ್ಕೊಡ್ತಾರೆ. ಒಂದು ಆದಿಂದ ಸ್ಥೂಲ ಶರೀರ ವ್ಯಾಪಾರ, ಇನ್ನೊಂದು ಅದಿಂದ ಅನಿರುದ್ಧ ಶರೀರ ವ್ಯಾಪಾರ, ಇನ್ನೊಂದು ಅದಿಂದ ಆನಂದ ರೂಪದ ಚಿಂತನೆ ಯಾವುದು ನಮ್ಮ ಲಿಂಗ ಶರೀರ ವ್ಯಾಪಾರ, ಇನ್ನೊಂದು ಅದಿಂದ ಸ್ವರೂಪದಲ್ಲಿ ಭಗವದ್ ವ್ಯಾಪಾರ. ಸ್ವರೂಪೇಂದ್ರಲ್ಲಿ ಆಗ್ತಕ್ಕಂಥ ವ್ಯಾಪಾರವನ್ನ ಅರ್ಥ ಮಾಡ್ತಕ್ಕಂಥ ಅದ್ಭುತ ಚಿಂತನೆ ನಮಗ ಪರಮಾತ್ಮ ಈ ಅಜಾದಿ 51 ಭಗವದ್ ರೂಪದೊಳಗೆ ಒಂದೇ ಇದಕ್ಕೆ ಗಣಪತಿ ಏಕಾಕ್ಷರ ಉಪಾಸನೆಯನ್ನ ಮಾಡ್ಕೊಂಡು, ಒಂದಕ್ಷರ ಉಪಾಸನೆ ಮಾಡಿದ್ರೆ ಗಣಪತಿ ಅದ್ಭುತವಾದ ಸಾಧನೆ ಮಾಡಿಕೊಂಡು ವಿಘ್ನ ಹರ್ತನಾಗಿ ಸಾಧಕರಿಗೆ ಬಂದ ವಿಘ್ನ ಹರ್ತ ಮಾಡ್ತಾನೆ, ಬಾಧಕರಿಗೆ ವಿಘ್ನವನ್ನ ಕೊಡ್ತಾನೆ. ಇಡೀ ಏನಪ್ಪಾ ಅಂದ್ರ 3 ಲೋಕದಲ್ಲಿ ವ್ಯಾಪ್ತಿ, ಹರಿಹರ ಸುತನಾಗಿ ಏನಪ್ಪಾ ಅಂದ್ರೆ ಹರಿ ರೂಪದಲ್ಲಿ, ಹರನ ರೂಪದಲ್ಲಿ ಪರಮಾತ್ಮ ಕಂಡು ಎಲ್ಲ ಕಡೆ ವ್ಯಾಪ್ತರ ಅಂತ ಅದ್ಭುತವಾದ ಸಾಧನೆ ಮಾಡ್ಲಿಕ್ಕೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಗಣಪತಿ. 1 ಅಕ್ಷರ ಉಪಾಸನೆ. ಇನ್ನು 51 ಅಕ್ಷರ ನಾವು ಉಪಾಸನೆ ಮಾಡಿದ್ರೆ ನನಗೆ ಸಂಸಾರ ಬಂದಿಂದ ಬಿಡುಗಡೆ ಆಗ್ತದೆ ಇಲ್ಲ ಹೇಳಿ. ಅಲ್ಲೇ ಒಂದು ವಿಚಾರ ಬರ್ತದೆ, 16 ರೂಪದಲ್ಲಿ 16 64 ತಗೊಂಡ್ರೆ ನನಗೆ ಗುರುವಿನ ಅನುಗ್ರಹದ ಪಾತ್ರ ಆಗ್ತೀನಿ, ಗುರುಗಳ ದಿವ್ಯ ದರ್ಶನ ಆಗ್ತದೆ ನನಗೆ. ಯಾರು ಗುರು? ಗುರು? ಬೃಹಸ್ಪತಿ ಅನುಗ್ರಹ ಆಗ್ತದೆ. ಬೃಹಸ್ಪತಿ ಅನುಗ್ರಹ ಆಯ್ತಂದ್ರೆ ಈ ಸ್ಥೂಲೋಪಾಸನೆಗೆ ಏನಪ್ಪಾ ಅಂದ್ರೆ ಆತ್ಮೋದ್ಧಾರ ಗುರುಗಳು ಬರ್ತಾರೆ. ಈಗ ಅಕ್ಷರದಿಂದ ಪೂಜೆ ಮಾಡೋದ್ರಿಂದ ಉಪಾಸನೆ 51 ದಳದ ಕಮಲಗಳನ್ನ 51 ದಳದ ಉಪಾಸನೆ ಮಾಡ್ಕೊಂಡವ್ರೆ ಒಂದು ಸ್ಥೂಲಕ್ಕೆ ಉಪಾಸನೆ ಮಾಡ್ತಕ್ಕಂತಹ ಗುರುಗಳ ದರ್ಶನ ಆತ್ಮೋದ್ಧಾರ ಗುರುಗಳು. ಎರಡನೇದು ಅನಿರುದ್ಧದಲ್ಲಿರ್ತಕ್ಕಂಥ ದೇವತೆಗಳ ಏನಪ್ಪಾ ಅಂದ್ರೆ ಗುರುಗಳು ಬೃಹಸ್ಪತಿ ದರ್ಶನ ಆಗ್ತದ, ನನಗರ ಪಾತ್ರ ಆಗ್ತೀನಿ. ಇನ್ನ 3ನೇದು ಸಂಕರ್ಷಣನ ಮಗನಾಗಿರ್ತಕ್ಕಂತಹ ಯಾರು ನಮ್ಮ ಮುಖ್ಯ ಪ್ರಾಣದೇವರು ಸಿಗ್ತಾರೆ. ಇನ್ನು 4ನೇದು ಲೋಕಗುರು ನಾರಾಯಣ ವಾಸುದೇವ ಸಿಗ್ತಾರೆ. 1 ಅಕ್ಷರದಿಂದ ಪರಮಾತ್ಮನ ಅನಂತ ರೂಪದಿಂದ ಚಿಂತನೆ ಮಾಡಿಕೊಂಡಾಗ, ನನ್ನ ಸ್ಥೂಲ ಶರೀರ ಉಪಾಸನೆ ಮಾಡಿಕೊಂಡಾಗ
4 ಗುರುಗಳು ಸಿಗ್ತಾರೆ ನನಗೆ ಬೇಕಾಗ್ತದೆ. ಇದು ಜೋಕ್ ಅಲ್ಲ, ಸತ್ಯವಾಗಿರ್ತಕ್ಕಂಥ ಮಾತು. ಯಾವ ಸಾಧಕ ಈ ಚಕ್ರಾಬ್ಜಿ ಮಂಡಲದೊಳಗ ಅದ್ಯಾಗ 51 ಭಗವದ್ ರೂಪದೊಳಗ ಉಪಾಸನೆ ಹಚ್ಕೊಂಡು ಹೋಗ್ತಾನೆ. ಅಲ್ಲಿ ಅಜಾದ 51 ಭಗವದ್ ರೂಪದೊಳಗ ಉಪಾಸನೆ ಮಾಡೋ ಜೊತೆಗೆ 10 ಪಂಚ ಕರ್ಮೇಂದ್ರ ಪಂಚ ಜ್ಞಾನೇಂದ್ರ ಇರ್ತಕ್ಕಂಥ ಭಗವದ್ ರೂಪಗಳು ಯಾವ್ಯಾವ ವಾಸನ ರೂಪಗಳು ಅಂದ್ರ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತೇಳಿ 10 ರೂಪಗಳ ಉಪಾಸನೆ ನನ್ನ ಸ್ಪರ್ಶೇಂದ್ರ ತಗೊಂಡು ಹೋಗ್ಬೇಕಾಗ್ತದ. 24 ತತ್ವದ ಉಪಾಸನೆ ತಗೊಂಡು ಹೋಗ್ಬೇಕಾಗ್ತದೆ. ಕೇಶ್ವಾದ 24 ರೂಪಗಳ ಉಪಾಸನೆ ನಾನು ಮಾಡ್ಕೊಂಡು ಹೋಗ್ತೀನಿ. ಇದು ನಾನು ಒಂದೊಂದನ್ನ ಬಿಡಿಸ್ತಾ ಹೋದಾಗ ಮನುಷ್ಯಗ ಅನುಭವಕ್ಕೆ ಬರ್ತದೆ. ನಾನು ಎಂಥ ಉತ್ತಮ ಶರೀರ ತಗೊಂಡಿದ್ದೀನಿ. ನಾನು ಪರಮಾತ್ಮ ಎಂತ ಉತ್ತಮ ಶರೀರ, ಬ್ರಾಹ್ಮಣ ಶರೀರ ಕೊಟ್ಟಿದ್ದಾನೆ. ಈ ಉತ್ತಮ ಬ್ರಾಹ್ಮಣ ಶರೀರದಲ್ಲಿ ಬರ್ತಕ್ಕಂಥ ಸಾಧ್ಯವಾಗಿರ್ತಕ್ಕಂಥ ಸಾಧನೆ ಹೆಂಗ್ ಮಾಡುತ್ತಾನೆ. ಇಲ್ಲೇ ತ್ರಿಗುಣ ಪೂರ್ವಕವಾಗಿರ್ತಕ್ಕಂತಹ ದೇಹ ಶರೀರ ಐತಿ ನಮಗೆ, ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಶರೀರ. ರಜೋಗುಣ, ತಮೋಗುಣ, ಸತ್ವಗುಣ. ನಮ್ಮಲ್ಲಿ ಈ 3 ಗುಣದಿಂದ ಈ ದೇಹದಲ್ಲಿ ಪರಮಾತ್ಮ ಶ್ರೀ ಭೂ ದುರ್ಗಾ ರಮಣನಾಗಿ 3 ಗುಣಗಳನ್ನು ವ್ಯಾಪ್ತಿ ಮಾಡ್ತಾ ಇದ್ದಾನೆ. ಏನು ಒಂದು ದುಃಖ ನಾವು ಪಡ್ಬೇಕಂದ್ರ ಆ ರಜೋಗುಣ, ತಮೋಗುಣ, ಸತ್ವಗುಣ ಮಾಡೋ ಕರ್ಮ ನಾನೇ ಮಾಡೀನಿ ಅಂತ ಘೋಷಣಾಗಿ ಹೇಳ್ತಕ್ಕಂಥದ್ದು. ಅದು ಯಾಕ ಆ ಶಬ್ದ ಬರ್ತದಂದ್ರೆ ನಾವು ಅಜಾದಿ ಭಗವದ್ ರೂಪಗಳ ಮಾತೃಕ ಚಿಂತನೆ, ಮಾತೃಕನ್ಯಾಸ ನಾನು ಮಾಡ್ಕೊಂಡಿಲ್ಲ, ತತ್ವನ್ಯಾಸ ನಾನು ಮಾಡ್ಕೊಂಡಿಲ್ಲ, ಅಂಗಲನ್ಯಾಸ ನಾನು ಮಾಡ್ಕೊಂಡಿಲ್ಲ ಅಂತ. ಮಾತೃಕಾನ್ಯಾಸ ನಾನು ಮಾಡ್ಕೊಂಡೆ ಅಂದ್ರೆ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧಾದಿಗಳು ಏನಪ್ಪ ಕೈವಶ ಆಗ್ತದೆ. ಇಲ್ಲೇ ಕುತ್ಕೊಂಡು ನಿಮ್ಮನ್ನ ನಾವು ನೋಡ್ಬೋದು. ಇಲ್ಲೇ ಅಲ್ಲ, ಭೂಲೋಕದಲ್ಲ, ಕೈಲಾಸದಲ್ಲಿ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರನ್ ನಾನು ನೋಡ್ಬೋದು. ಆ ತಾಯಿ ಸರಸ್ವತಿ ಶ್ವೇತವಸ್ತ್ರ ಧಾರಣೆಯಾಗಿ ಕುತ್ಕೊಂಡು ಯಾವ ರೀತಿ ಆ ಕಮಲಲ್ಲಿ ಏನಪ್ಪಾ ಅಂದ್ರೆ ಕಚ್ಚಪ ವೀಣೆಯನ್ನು ನುಡಿಸ್ತಾ ಇದ್ದಾಳೆ. ಅಲ್ಲ ಬ್ರಹ್ಮದೇವರು ಯಾವ ರೀತಿ ಕೂತ್ಕೊಂಡಿದಾರೆ ಅಂತ ನಾ ಇಲ್ಲಿ ಕೂತ್ಕೊಂಡು ನಾನು ನೋಡ್ಲಿಕ್ಕೆ ಏನಪ್ಪಾ ಅಂದ್ರ ಆ ರೂಪ ಉಪಾಸನೆ ಬರ್ತದೆ. ಮಾತ್ರಕದ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ವೈಕುಂಠದ ಮೇಲೆ ಮೇರುಲೋಕ, ಅದ್ರ ಮೇಲೆ ಸಪ್ತ ಮೇರುಲೋಕಗಳ ತನಕ ಆ ತಾಯಿ ದುರ್ಗೆ ಏನಪ್ಪ ಅಂದ್ರ ಆದಿಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಪಂಚಾನನಿ 5 ಮುಖದಿಂದ ಇರ್ತಕ್ಕಂತಹ ತಾಯಿಯನ್ನ ನಾವು ಇಲ್ಲೇ ಕುತ್ಕೊಂಡು ನೋಡ್ತಕ್ಕಂತ ಅಂತ ಅದ್ಭುತವಾದ ಈ ಶರೀರ ನನಗೆ ಕೊಟ್ಟಿದ್ದಾನೆ ಎಂಬೋ ಚಿಂತನೆ ನಮ್ಮೆಲ್ಲರಲ್ಲೂ ಬರಬೇಕ. ಇನ್ನೊಂದು ವಿಚಾರ ನಾನು ಹೇಳ್ಬೇಕು. ಬರೀ ಇದನ್ನ ಹೇಳ್ಕೊಂಡು ಕುತ್ಕೊಂಡ್ರ ನನಗ ಹೆಂಡ್ರಿದ್ದಾರಪ್ಪ, ಗಂಡಿದ್ದಾನ, ಮಕ್ಕಳಿದ್ದಾರೆ ಗೋಪಾಲ, ಅವ್ರ ಬಗ್ಗೆ ನಾನು ನೋಡ್ಬೇಕಂದ್ರೆ ಅದೆಲ್ಲ ವಾಮದೇವ ಯಜ್ಞ ಅಂತ ಅನುಸಂಧಾನ ಮಾಡಿಕೊಡ್ರಿ. ನೀವು ಅದನ್ನ ಇಷ್ಟುವರೆಗೂ ಮಾಡಿದ್ದನ್ನೆಲ್ಲ ಆ ಯಜ್ಞೋತ್ಸವದ ಹರಿಗೆ ಸಮರ್ಪಣೆ ಮಾಡ್ರಿ, ಅದನ್ನೆಲ್ಲ ಸ್ಮರಣೆ ಮಾಡಿಕೊಡ್ರಿ. ಇದು ಕಾಶಿಖಂಡ ಅಂತ ಒಂದು ಇದು ಮಾಡಿದ್ದಾರೆ ಗ್ರಂಥ, ಪೂರ್ವ. ಅದರಲ್ಲಿ ಆ ಏನಪ್ಪಾ ಅಂದ್ರ ಕಾಶಿ ಅದಲ್ಲ, ಅದು ವೈಕುಂಠಕ ಮಿಗೆ ಸಮಾನ ಅಂತ. ಅದು ಕೈಲಾಸ ಸಮ ಭೂಲೋಕದಲ್ಲಿ ಇದ್ರು ಸಹಿತ ಅದಕ್ಕೆ ಸ್ಪರ್ಶ ಇಲ್ಲ ಅಂತ. ಹಂಗ ಈ ದೇಹ ಆ ಮಾತೃಕಾನ್ಯಾಸದ ಉಪಾಸನೆ ಮಾಡ್ಕೊಂಡು ಹೋದಾಗ ಇದು ಸಂಪೂರ್ಣ ವಿಶ್ವನ ಉಪಾಸನೆ ಆಗ್ತದೆ, ವಿಶ್ವನಾಥನ ಉಪಾಸನೆ ಆಗ್ತದೆ, ಪಾರ್ವತೀಶನ ದೇಹ ಆಗ್ತದೆ. ಇದು ಪಂಚಾನನ ಆಗ್ತಕ್ಕಂತಹ ಆ ರುದ್ರದೇವರ ಸನ್ನಿಧಾನ ಆಗ್ತದೆ. ಮನಸ್ಸಿನೊಳಗೆ ವಾಮದೇವ ಕುತ್ಕೊಂಡಿದ್ದಾನೆ, ಆ ತಾಯಿ ಪಾರ್ವತಿ ಕೂತಾಳ, ಬಗಲ ಪಾರ್ವತಿ ಕುತ್ಕೊಂಡಿರ್ತಾನೆ. ಇಡೀ ಈ ದೇಹದೊಳಗ ಅನಿದ್ದ ಶರೀರ ಇರ್ತಕ್ಕಂಥ ಎಲ್ಲ ವ್ಯಾಪ್ತಿ, ಅಲ್ಲಿ ಗುಣಗಳು, ಯಾವ ದೇವತೆಗಳು ಏನ್ ಕರ್ಮ ಮಾಡಬೇಕು ಅವೆಲ್ಲವನ್ನ ಏನಪ್ಪ ಅಂದ್ರ ಸೂಕ್ಷ್ಮ ಅತಿ ಸೂಕ್ಷ್ಮ ವ್ಯಾಪಾರಗಳಿಂದ
ನೋಡ್ಲಿಕ್ಕೆ ನನಗೆ ಆ ರೂಪವನ್ನು ತೋರಿಸ್ಕೊಡ್ತಾರೆ. ನಮಗಿದೆಲ್ಲ ಬೇಕಾ? ಇದು ನೋಡ್ಬೇಕಾ? ಹೆಣ್ಣು ಹೊನ್ನು ಮಣ್ಣು ಇದು ಪ್ರತಿಯೊಂದು ವ್ಯಕ್ತಿಗೆ ಅಪೇಕ್ಷೆ ಬೇಕು. ಹೆಣ್ಣು ತಾಯಿ ರೂಪದಿಂದ ಬರ್ತಾಳ, ಹೆಣ್ಣು ಮಗಳ ರೂಪದಿಂದ ಬರ್ತಾಳ, ಹೆಣ್ಣು ಹೆಂಡತಿ ರೂಪದಿಂದ ಬರ್ತಾಳ, ಹೆಣ್ಣು ಏನಪ್ಪ ಮಗಳ ತಂದೆ ತಾಯಿ ಬಂಧು ಬಳಗ ಅನೇಕ ರೂಪದಿಂದ ಸಹಕಾರ ಗೆಳೆಯ ಗೆಳತಿ ರೂಪದಿಂದ ಎಲ್ಲರೂ ಬಂದಿರ್ತಾರೆ. ಹೆಣ್ಣು ಬೇಕು. ಆದ್ರೆ ಅವರಿಂದೇನೆ ನನ್ನ ಮುಕ್ತಿ ಅಲ್ಲ. ಅದು ಮನಸ್ಸು ಹೆಣ್ಣಾಗಬೇಕು, ಅದು ಮನಸ್ಸು ಹಣ್ಣಾಗಬೇಕು, ಅದು ಪಕ್ವತೆ ಬರಬೇಕು. ನನ್ನ ಮನಸ್ಸು ಮನವನಿಟ್ಟರೆ ತನ್ನ ನೀವನು ತನ್ನವ ದಂಡಿಸಿ ಜನರಿಗೆ ಸಾಧನ ಮಾಡ್ತಾರೆ, ಇತ್ತ ಸ್ವರ್ಗ ಆಗಿರ್ಬೋದು ಅನ್ನೋ ಮಾತಿನಂತೆ ನಾವೇನಾಗ್ತೀವಿ, ಆ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯ ಆಗಬೇಕು. ನನಗ ಮಕ್ಕಳು ಬೇಕು, ಮಕ್ಕಳ ಅದು ಪರಮಾತ್ಮ ಸಂಕಲ್ಪ. ಅದನ್ನ ಪರಮಾತ್ಮ ಬಳಸ್ಕೊಂಡೆ ಅಂದ್ರೆ ನನಗೆ ಏನ್ ಸಿಗದಲ್ಲ, ಸಂತಾನ ಸಂಪತ್ತು ಎಲ್ಲವೂ ಆತ್ಮೆ ಕೊಡುತ್ತೆ. ಅತ್ತನೊಳಗಿದ್ದಾನ ಅಂದ್ರೆ ಈ ದೇಹ, ಒಂದು ದೇಹ ಯಾವುದು ಸ್ಥೂಲ ಶರೀರ, ಇದು ಏನಪ್ಪಾ ಅಂದ್ರೆ ರುದ್ರದೇವರ ಭಾಗ, ಪಂಚಭೂತಗಳಿಂದ ಕೂಡಿಸಕ್ಕಂತ ರುದ್ರದೇವರ ಉಪಾಸನೆ ಎಲ್ಲ ಮಾಡ್ಬೇಕು. ನನ್ನ ದೇಹ ಅನಿರ್ದಿಷ್ಟದಲ್ಲಿ ಚಿಂತನೆ ಮಾಡ್ಕೋಬೇಕು. ಇನ್ನ ಒಳಗ ಅದು ಅವರ ಗುರುಗಳಾಗ್ತವೆ ಮುಖ್ಯಪ್ಪ ಉಪಾಸನೆ ಲಿಂಗ ಶರೀರದ ಉಪಾಸನೆ, ಲಿಂಗೋಪಾಸಕ. ಆ ಲಿಂಗ ದೇಹದ ಒಳಗೆ ನಾನು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಕಾರಣ. ಆಮೇಲೆ ನಾರಾಯಣ ಅಖಿಲ ಗುರು ಅಂತ ಹೇಳ್ತಾರಲ್ಲ, ಅಲ್ಲಿ ನಾನು ಉಪನಯನ ಆಗ್ತಕ್ಕಂಥ ಸಮಯ ಪರದೆ ಹಾಕಿ ಮುಖ್ಯ ಮೂಲ ರೂಪ ಇರ್ತಕ್ಕಂಥ ಆ ವಿಶ್ವ ನಾಮಕಲ್ಲಿ ದರ್ಶನ ಕೊಡಲಿಕ್ಕೆ ಪ್ರಯತ್ನ. ಇದು ಅವರವರ ಬಿಂಬ, ಅವರವರ ಜೀವ ಸ್ವರೂಪ, ಅವರವರ ಕಾರ್ಯ, ಇದೆಲ್ಲವೂ ಅವರವರೇ ಮಾಡ್ಕೊಂಡಾಗ ಆಗ್ತದೆ ಹೊರತು ನಾನು ಉಣಿಸ್ಬಲ್ಲೆ ತುತ್ತು ಮಾಡಿ ನಾನು ತುಟಿ ತನಕ ತಗೊಂಡ ಇಡ್ತೇನೆ ಹೊರತು ನಾಲಿಗೆ ಹತ್ಕೊಂಡು ಒಳಗ ಎಳ್ಕೊಂಡು ಆ ವ್ಯಕ್ತಿಯ ಕರ್ತವ್ಯ ಹೊರತು ನನ್ನದಲ್ಲ. ಎಲ್ಲೋ ಅಕ್ಕಿ ಬೆಳಿತವ, ಎಲ್ಲೋ ನೀರ್ತದ, ಎಲ್ಲೋ ಕಟ್ಟಿಗೆ ಇರ್ತದ, ಎಲ್ಲೋ ಒಂದು ಗಡಿಗೆ ಬಂದಿರ್ತದ, ಅದನ್ನೆಲ್ಲ ತಗೊಂಬಂದು ಕೂರಿಸಿ ಅನ್ನ ಮಾಡಿ ಏನಪ್ಪಾ ಆ ನಿವೇದನ ಆ ಬಂದ ಭಕ್ತರಿಗೆ ಏನಪ್ಪಾ ಅಂದ್ರೆ ಊಟಕ್ಕೆ ಹಾಕ್ತಕ್ಕಂಥ ಕಾರ್ಯ ಅದು ಏನಪ್ಪಾ ಅಂದ್ರ ಅನುಕೂಲ ಮಾಡ್ಕೊಳ್ಳಿ ಹೊರತು ಬಂದವರು ಊಟ ಮಾಡಬೇಕಂತ ಅದ್ರಂಗ ನನ್ನ ದೇಹದೊಳಗೆ ಬಂದಿರ್ತಾರ 32 ಕಷ್ಟ ದೇವತೆಗಳೆಲ್ಲರಿಗೂ ಈ ಜ್ಞಾನ ಅನ್ನವನ್ನ, ಈ ಸ್ಥೂಲ ಅನ್ನವನ್ನ ಏನಪ್ಪಾ ಅಂದ್ರ ಈ ಕರ್ಮ ಅನ್ನವನ್ನ ಮೂರನ್ನ ನೀಡಿದೆ. ಮುಖ್ಯ ಪ್ರಾಣದೇವರಿಗೆ ಜ್ಞಾನನ್ನ ಬರಬೇಕೇ ವಿನ ಸ್ಥೂಲ ಅನ್ನ ಅವ್ರು ಸ್ವೀಕಾರ ಮಾಡುವುದಿಲ್ಲ. ಸ್ಥೂಲ ಅನ್ನ ಈ ದೇಹಕ್ಕೆ ಸಂಬಂಧ ರಕ್ತ ಏನಪ್ಪಾ ಇಲ್ಲಿ ಆಗ್ಬೇಕು, ಮಾಂಸ ರಕ್ತ ಅಸ್ಥಿ ಇವೆಲ್ಲ ಗಟ್ಟಿ ಕೂಡ್ಬೇಕ, ಕೂದಲು ಇದಕ್ಕೆ ಅನ್ನ ಬೇಕು. ಅದಕ್ಕೆ 3 ವಿಧ ಅನ್ನ ಈ ವಿಚಾರಗಳು ಬಂದು ಹೋಗ್ತದೆ. ಇದನ್ನ ನಾವೇನಪ್ಪಾ ಅಂದ್ರೆ ವಿಶೇಷ ರೂಪದಿಂದ ಅರ್ಥ ಮಾಡ್ಕೊಂಡ ಮಾತ್ರ ಆ 16 ರೂಪದಿಂದ ಬರ್ತಕ್ಕಂಥ ಅದು 64 ರೂಪಗಳು ಅಂತ ಆಗ್ತದೆ. ಯಾರು ಈ ರೀತಿ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಸಾಯುಜ್ಯ ಸಾರೂಪ್ಯ ಸಾಲೋಕ್ಯ ಅಂತ. ಸಾಯುಜ್ಯ ಅಂದ್ರೆ ಪರಮಾತ್ಮನ ಒಳಗಡೆ ಇರ್ತಾನೆ, ಸಾರೂಪ್ಯ ಅದೇ ರೂಪವನ್ನು ಹೊತ್ಕೊಂಡಿರ್ತಾನೆ ಜೀವ, ಸಾಲೋಕ್ಯ ಲೋಕ ಸಮೀಪ ಇರ್ತಾನೆ, ಅನಂತಾಸನ ಶ್ವೇತದ್ವೀಪ ವೈಕುಂಠ ಅಂತ ನಾವು 3 ಹೇಳ್ತೀವಲ್ಲ, ಈ ರೂಪ ಉಪಾಸನೆ ನಾನು ಮಾಡ್ತಾ ಮಾಡ್ತಾ ನನ್ನ ದೇಹದೊಳಗೆ ಅನಂತಾಸನ ಯಾವುದು ಅಂದ್ರೆ ನನ್ನ ಸ್ಥೂಲ ಶರೀರ ಆಗ್ತದೆ, ಶ್ವೇತದ್ವೀಪ ಯಾವ್ದಾಗ್ತದೆ ಅನರ್ಧ ಶರೀರ ಆಗ್ತದೆ, ವೈಕುಂಠ ಅಂದ್ರೆ ವೈಕುಂಠ ನಾಮಕ ಹರಿ ಏನಪ್ಪ ನಂಗ ಲಿಂಗ ಶರೀರದೊಳಗ ಅಲ್ಲಿ ಮುಖ್ಯ ಪ್ರಾಣದಿಂದ ಉಪಾಸನ ಇರ್ತಕ್ಕಂಥ
ಆ ಪರಮಾತ್ಮನ ದಿವ್ಯ ದರ್ಶನ ಆಗ್ತದೆ. ಮಧ್ಯರಂಗ, ಆದಿರಂಗ, ಅಂತರಂಗ, ಮಧ್ಯರಂಗ ಅಂತ ಈ ರೂಪ ಚಿಂತನೆ ಇದನ್ನ ನಿತ್ಯ ಮಾಡ್ಕೊಂಡು ಹೋದಾಗ ನನಗೆ ಹುಟ್ಟು ಸಾವಿನ ಚಿಂತನೆ ಚಕ್ರದಿಂದ ನನ್ನನ್ನ ಪರಮಾತ್ಮ ದೂರ ಮಾಡ್ತಾನೆ. ಇದು ನಮ್ಮಲ್ಲಿ ಬರ್ತಕ್ಕಂತಹ ಉಪಾಸನೆಗೆ ನಾನು ಕೇಳೋದು ಇವತ್ತು ಒಂದೇ ಹಾಗಾಗಿ 51 ಭಗವದ್ ರೂಪಗಳ 16 ರೂಪದಿಂದ ಬರ್ತಕ್ಕಂಥ ಷೋಡಶ ಕಲಾರೂಪ ಚಕ್ರಾಬ್ಜ ಮಂಡಲದೊಳಗ ಎಲ್ಲಿ ಬರ್ತದೆ ಈಗ ಅಂದ್ರ 12 ರೂಪದಿಂದ ಕೂಡಿತ್ತು. ಕಂಠದೊಳಗ ಷೋಡಶ ದಳದಿಂದ ಕೂಡಿದಂತ ಒಂದು ಭಗವದ್ ರೂಪ ಬರ್ತದೆ ಇಲ್ಲೇ ಕಂಠದ ಕೆಳಗಡೆ. ಅಲ್ಲೇ ಯಾರು ಇರ್ತಾರ ಅಂದ್ರೆ ಶೇಷನಾಮಕ ಪರಮಾತ್ಮ ಚಂದ್ರೋಪಾಸನೆ ಇರ್ತಾರೆ. ಜ್ಞಾನ ಅಭಿವೃದ್ಧಿ ಆಗ್ತಾ ಹೋಗಿ ನನಗ್ ಜ್ಞಾನ ಅಭಿವೃದ್ಧಿ ಹೆಂಗ ಆಗ್ತದೋ ಹಂಗಂಗ ನಾನು ಉತ್ತಮ ಶಿಕ್ಷಾ ಸಂಪನ್ನ ಆಗ್ತೀನಿ. ಅಂದ್ರೆ ಒಂದು ಅಧ್ಯಾದಿ ಭಗವದ್ ರೂಪಗಳ ಉಪಾಸನೆ ಮನನ ಮಾಡಿಕೊಂಡು ಅದು ಸ್ಪರ್ಶ ಮಾಡಿಕೊಂಡು ನಿತ್ಯ ಸ್ನಾನ ಮಾಡಿದ್ಮೇಲೆ ಏನಪ್ಪ ಗುರುಮಂತ್ರ ಮಾಡಕಲ್ಕ ಕಪಿಲಾನ್ಮ ಕಪತೇನ್ಮ ಆ ಗಮ್ಯಾನ್ಮ ಗರುಡಾನ್ಮ ಅಂತೇಳಿ ಈ ಬಲಗಡೆ ಬರ್ತಕ್ಕಂಥ 5 ರೂಪ, ಎಡಗಡೆ ಬರ್ತಕ್ಕಂಥ ಜೈಂಟ್ ಬರ್ತದ ಅಲ್ಲಲ್ಲೇ ಅವ್ರ ಉಪಾಸನೆ ಮಾಡ್ಕೊಂಡು ಹೋದಾಗ ಏನಾಗ್ತದ ಅಂದ್ರೆ ಕ್ರಮೇಣ ನಿಮಗ ಆ ಭಗವದ್ ರೂಪ ದರ್ಶನ. ಜೊತೆಗೆ ಇನ್ನೊಂದು ಅದ್ಭುತ ಹೇಳ್ಬೇಕು. ಗ ಗಂಗ ಅಂದ್ರಲ್ಲೇ ಏನಪ್ಪ ಯಾವುದು ಪಂಚಭೂತಗಳ ಚಿಂತನೆ ಗೊತ್ತಾಗ್ತದೆ. ಆಕಾಶದಲ್ಲಿ ಇರ್ತಕ್ಕಂಥ ಭಗವದ್ ರೂಪ ದರ್ಶನ. ಇದಕ್ಕೆ ಎಷ್ಟು ನಾನು ಏಕಾಗ್ರತೆಯಿಂದ ಮನಸ್ಸಿನಲ್ಲಿ ಕುತ್ಕೊಂಡು ಮಾಡ್ತೀನೋ ಅಷ್ಟು ಸುಲಭವಾಗಿ ಪರಮಾತ್ಮ ನನಗೆ ಅನುಗ್ರಹ ಮಾಡ್ತಾನ. ಈ ರೀತಿ ಮಾಡ್ತಾ ಮಾಡ್ತಾ ಹೋದಾಗ ನನಗೆ ಏನಾಗ್ತದ ಒಂದೊಂದು ಆವರ್ಕಗಳು ಬಿಟ್ಟು ಹೋಗ್ತವೆ. 26 ಆವರ್ಕಲ್ಲ, ಒಂದೊಂದು ಆವರ್ಕಗಳು ಬಿಟ್ಟು ಹೋಗ್ತವೆ. ಮೇಲಿನ ಸ್ಥೂಲ ಶರೀರದ ಮೊದಲು ಆವರ್ಕ ಬಿಟ್ಟು ಹೋದಾಗ ನನಗೆ ಸ್ಥೂಲೋಪಾಸನೆ ಹೋಗ್ತದೆ. ಆ ನಂತರ ತತ್ವೋಪಾಸನೆಗೆ ಬರ್ತದೆ. ತತ್ವೋಪಾಸನೆಯನ್ನ ನಾಳೆ ಒಂದ್ ಸ್ವಲ್ಪ ವಿಚಾರ ತಗೊಂಡು ಆ ನಂತರ ಪರಿಪೂರ್ಣವಾಗಿರ್ತಕ್ಕಂತಹ ಚಕ್ರಾಬ್ಜ ಮಂಡಲದ 24ನೇ ದಳದಿಂದ ಒಳಗೆ ಹೋಗ್ತಕ್ಕಂಥದ್ದು. ಆ ನಂತರ ಅದು ಮೇಲಿಂದ ಕೆಳಗಡೆ, ಕೆಳಗಿಂದ ಮೇಲ್ಗಡೆ ಏಕಾದಶಿ ದಿನ ಯಾವ ರೀತಿ ಉಪಾಸನೆ ಮಾಡಬೇಕು, ಉಳಿಕಿದ್ದನ್ನ ಯಾವ ರೀತಿ ಉಪಾಸನೆ ಅವರೋಹಣ ಕ್ರಿಯೆಯಿಂದ ಏನಪ್ಪ ಪ್ರತಿನಿತ್ಯ ಉಪಾಸನೆಗೆ ತಗೊಂಡು ಹೋಗ್ಬೇಕು. ವಿಜಯರಾಯರು ಗೋಪಾಲರಾಯರು ಕುತ್ಕೊಂಡು ಈ ಚಕ್ರಾಬ್ಜ ಬಣ್ಣಲ್ಲಿ ಹೋಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಗೋಪಾಲರಾಯರಿಗೆ ಸ್ವಲ್ಪ ತಡವರ್ತಿತ್ತು. ಅದು ಆ ಬುಕ್ದಲ್ಲಿ ಬರೆದಿದ್ದಾರೆ. ಆ ನಂತರ ವಿಜಯ ಪ್ರಭುಗಳನ್ನು ಹೇಳ್ದೆ ಹಿಂಗ್ ಹೋಗಿ ಇದು ವೈಕುಂಠ ಇಲ್ಲೇ ಇದ್ದಾನ ಅನ್ನೋ ಒಂದು ಉಪಾಸನೆ ನನಗೆ ಬರ್ತದೆ. ಇದಕ್ಕೆ ನೀವೆಲ್ಲರೂ ಭಾಜರಾಗಲಿ ಕಳಕಳಿಯ ಮನವಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು, ನಿಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು, ಶ್ರೇಯ ಸಂಪತ್ತು, ನಿಮ್ಮಲ್ಲಿರ್ತಕ್ಕಂತಹ ಲವಲವಿಕೆ ಚಿಂತನೆ, ಅಭಿಲಾಷೆ ಪರಮಾತ್ಮ ಕಾಣಬೇಕೆಂಬುದು ಅದನ್ನ ದೃಢೀಕರಣ ಮಾಡ್ತೀವಿ. ನನ್ನ ವಯಸ್ಸಾಯ್ತು ಅಂತಲ್ಲ, ನಮ್ಮ ಪುರಿ ಜಗನ್ನಾಥ ದಾಸರಿಗೆ 50 ವರ್ಷ ಆದ ನಂತರ ಅಪರೋಕ್ಷ ಆಯ್ತು. ನಮ್ಮ ವ್ಯಾಸತ್ವಗಳಿಗೆ 80 ವರ್ಷಕ್ಕೆ ಅಪರೋಕ್ಷ ಜ್ಞಾನ ಆಯ್ತು. ಈ ಆಯುಷ್ಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಪರಮಾತ್ಮನ ನೋಡ್ಬೇಕು, ಪರಮಾತ್ಮ ಪರಿವಾರ ದೇವತೆಗಳು ನೋಡ್ಕೋಬೇಕಂತ ಒಂದು ದೃಢ ನಮ್ಮಲ್ಲಿ ಬಂತು ಶ್ರೀ ಪರಿಸರಲ್ಲಿ ಅಂದ್ರೆ ಪರಮಾತ್ಮ ನಮ್ಮಲ್ಲಿ ಎತ್ತಿ ತೋರಿಸಿಕೊಡ್ತಾನ ಅಂತ ಹೇಳ್ತಾ ಇವತ್ತಿನ ಈ 4 ಶಬ್ದ ಕುಸುಮಗಳನ್ನು ಅಸ್ಮದ್ ಬಿಂಬಮೂರ್ಸಂತರ ಸೀತಾಪತಿ ಶ್ರೀ ಮೂಲರಾಮಚಂದ್ರರು ಸಮರ್ಪಣೆ ಮಾಡೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶ್ರೀ ಕೃಷ್ಣಾರ್ಪಣ. ಹರೇ ನಮಃ, ಹರೇ ನಮಃ, ಹರೇ ನಮಃ.